ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌಮ್ಯ ಕನ್ನಡ ಲಾಗ್ ಚಾನಲ್. ಬನ್ನಿ, ಹೂವಿನ ಗಿಡದ ಬುಡ ಹೆಲ್ದಿಯಾಗಿರಬೇಕು ಅಂದರೆ ಏನು ಮಾಡಬೇಕು ಅಂತ ನೋಡೋಣ. ನೋಡಿ, ಈ ರೀತಿ ಮನೇಲೇ ಸಿಗುವಂತಹ ಈ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆಗಳೇನಿರುತ್ತೋ ಅದನ್ನು ನಾನು ಎಸೆಯೋದಿಲ್ಲ. ಅದನ್ನು ಈ ರೀತಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಮತ್ತು ಮೊಟ್ಟೆ ಸಿಪ್ಪೆನ ನೀಟಾಗಿ ತೊಳೆದ್ಬಿಟ್ಟು ಈ ರೀತಿ ಫುಲ್ಲು ಪುಡಿ ಮಾಡಿ ಇಟ್ಕೋತೀನಿ. ಇದು ಕಾಫಿ ಟೀ ಏನು ಮಾಡ್ತೀವೋ ಆ ಪುಡಿನೂ ಎಸೆಯಲ್ಲ. ಆಮೇಲೆ ಇದು ನಿಂಬೆಹಣ್ಣಿಂದು ಸಿಪ್ಪೆ ಏನಿರುತ್ತೋ ಇದಿಷ್ಟನ್ನು ನಾನು ಎಸೆಯಲ್ಲ. ಇದು ಮಕ್ಕಳು ಶಾರ್ಪ್ ಮಾಡಿರೋ ಪೆನ್ಸಿಲಿಂದು ಪೀಸ್ಗಳು, ಈ ಪೆನ್ಸಿಲ್ ಪೀಸ್ಗಳು ಇವ್ಯಾವನ್ನು ಕೂಡ ಎಸೆಯೋದಿಲ್ಲ ನಾನು. ಇದು ತುಂಬ ಹೂವಿನ ಗಿಡದ ಬುಡ ಸ್ಮೂತಾಗಿ ಚೆನ್ನಾಗಿರಬೇಕು ಅಂದರೆ ಇವುಗಳನ್ನೆಲ್ಲ ಹಾಕಿದ್ರೆ ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ. ನೋಡಿ, ಈ ರೀತಿ ಹೂವಿನ ಗಿಡದ ಬುಡ ಹೆಲ್ದಿಯಾಗಿರಬೇಕು ಅಂದರೆ ನಾನು ಯಾವಾಗಲೂ ತೆಂಗಿನಕಾಯಿ ಸುಲಿದ ಕೂಡಲೇ ಅದರದ್ದು ಈ ಥರ ಕತ್ತನ್ನೆಲ್ಲ ತಂದುಬಿಟ್ಟು ಇದಕ್ಕೆ ಹಾಕ್ತೀನಿ. ಯಾಕಂದರೆ ಬುಡ ಸ್ಮೂತಾಗಿರುತ್ತೆ, ಬುಡ ಆರೋದಿಲ್ಲ ಅಂತ ಈ ರೀತಿ ಹಾಕ್ತೀನಿ. ಇದಕ್ಕೆ ನಾನೇನು ಈ ಈರುಳ್ಳಿ ಸಿಪ್ಪೆ ಆಮೇಲೆ ಮೊಟ್ಟೆದು ಇದನ್ನೆಲ್ಲ ಈ ರೀತಿ ಹಾಕಿಬಿಟ್ಟು ಆಮೇಲೆ ಈ ನಿಂಬೆಹಣ್ಣಿಂದನ್ನೆಲ್ಲ ಹಾಕ್ಬಿಟ್ಟು ಈ ರೀತಿ ಮುಚ್ಚಿಬಿಡ್ತೀನಿ. ಹೀಗೆ ಮುಚ್ಚಿಡೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ ಗಿಡ. ಜೊತೆಗೆ ಈ ಏನು ಹೂವಿನ ಗಿಡಕ್ಕೆ ಬೇಕಾಗಿರೋ ಪ್ರೋಟೀನ್ಸ್ ಇರುತ್ತೋ ಅದುಗಳನ್ನು ಇದು ಪ್ರೊವೈಡ್ ಮಾಡುತ್ತೆ. ಈ ಕಾಫಿ ಪೌಡರೆಲ್ಲ ಹೂವಿನ ಗಿಡಕ್ಕೆ ತುಂಬಾ ಒಳ್ಳೆಯದು. ಬುಡ ತುಂಬ ಹೆಲ್ದಿಯಾಗಿ ಬರೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಥ್ಯಾಂಕ್ ಯು.